ಜಸ್ಟ್ ಬ್ಯಾಲೆನ್ಸಿಂಗ್ ಆಫ್ ದ ಬಾಡಿ. ತೋಟದಲ್ಲಿ ಕೆಲಸ ಮಾಡ್ಕೊಂಡು ಫ್ರೀ ಟೈಮ್ ವರ್ಕೌಟ್. ನಮ್ದು ಜಿಮ್ ಇಲ್ಲ. ಏನಂತ ಕರೀತಾರೆ ಇದಕ್ಕೆ? ಪುಲ್ ಅಪ್ ರಿಂಗ್ಸ್. ಕನೆಕ್ಟಿಂಗ್ ಯುವರ್ ಬಾಡಿ. ನಿಮ್ಗೆ ಏಜ್ ಎಷ್ಟು? 29. ವೆಯ್ಟ್ ಎಷ್ಟಿದ್ದೀರಾ? 55. ಏನ್ ಸರ್ ಇದು? ಯಮುನಾ? ಎಮು, ಬ್ರೆಡ್ ಫ್ರೂಟ್, ಲಿಚ್ಚಿ, ಅಂಜೂರ, ಬೀಟ್ರೂಟ್, ಗೋವಾ, ಮಲೇಷಿಯನ್ ವೆರೈಟಿ, ತೆಂಗು, ನುಗ್ಗೆ, ಇದು LK49, ಬಟರ್ ಫ್ರೂಟ್. ಝೀರೋ ಕಲ್ಟಿವೇಶನ್ ಮಾಡಲ್ ಅನ್ನಲ್ಲ ಇಲ್ಲಿ ನಾವು. ಇದಕ್ಕೆ ಉಳ್ಮೇನು ಏನು ಮಾಡೋದಿಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಏನ್ ಸರ್ ಇಲ್ಲಿ ಇದ್ದ ಸ್ಪೋರ್ಟ್ಸ್ ಹಿಂಗ್ ಮಾಡಕ್ಕೆ? ನಮ್ಮ ಮಂಜೇಶ್ ಅವರು ದೊಡ್ಡಣ್ಣ ಅವ್ರ ಮಗ ಈ ಫಾರ್ಮಲ್ ಬಿಗಿನಿಂಗ್ ಎಲ್ಲ ಒಂದು ತೋರಿಸ್ತಾರೆ. ಏನು ಸರ್ ಇದು? ಬ್ಯಾಲೆನ್ಸಿಂಗ್. ಅಯ್ಯೋ, ಎಷ್ಟೊತ್ತು ನಿಂತ್ಕೋಬೇಕು ಹಿಂಗೆ? ಹಾಂ, ಜಸ್ಟ್ ಬ್ಯಾಲೆನ್ಸಿಂಗ್ ಆಫ್ ದ ಬಾಡಿ. ಹಾಂ, ಕನೆಕ್ಟಿಂಗ್ ಅವರ್ ಮೈಂಡ್ ಅಂಡ್ ಬಾಡಿ. ಅಮ್ಮ ನಮಸ್ತೆ. ಓ, ನಾನು ನೋಡೇ ಇಲ್ಲ, ನನ್ನ ಲೈಫಲ್ಲೇ ನೋಡಿಲ್ಲ ನನಗೆ. ಜಸ್ಟ್ ಸಿಂಪಲ್. ಅಂದರೆ ನಾವು ತೋಟದಲ್ಲಿ ಕೆಲಸ ಮಾಡಿಕೊಂಡು ಹಾಂ, ಬ್ಯಾಲೆನ್ಸಿಂಗ್ ಫ್ರೀ ಟೈಮ್ ವರ್ಕೌಟ್. ನಮ್ಮದು ಜಿಮ್ ಇಲ್ಲ. ಹೌದಾ? ಜಸ್ಟ್ ಯೋಗ. ಭಯಂಕರ ವರ್ಕೌಟ್ ಸರ್ ಇದು. ಏನಂತ ಕರೀತಾರೆ ಇದಕ್ಕೆ? ಪುಲ್ ಅಪ್ ರಿಂಗ್ಸ್. ಪುಲ್ ಅಪ್ ರಿಂಗ್ಸ್ ಮನೇಲಿ ಹಾಕೊಂಡು ನಾವು ಮಾಡ್ಬೋದು. ಎಕ್ಸಾಕ್ಟ್ಲಿ. ಎಲ್ಲಿ ಸಿಗುತ್ತಿದೆ ಪುಲ್ ಅಪ್ ರಿಂಗ್ಸ್? ಡೆಕತ್ಲಾನ್. ಡೆಕತ್ಲಾನಲ್ಲಿ. ಎಸ್, ತಗೊಂಡು ಮನೇಲಿ ಹಾಕ್ತೀನಿ ಇದು. ಸರ್ ನೀವು ಒಳ್ಳೆ ಏನು ಸರ್, ಹಾವು ಥರ ಇದೆಯಲ್ಲ ಸರ್ ನಿಮ್ಮ ಬಾಡಿ. ಹಾವಿನ ಹಾಗೆ ಬಳುಕುವುದು, ಬಳ್ಳಿಯಂತೆ ಬಳುಕುತ್ತಿದೆ ಅಂತ ನಿಮ್ಮ ಬಾಡಿ ನೋಡಿ ಇರಬೇಕು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಅದನ್ನ? ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದಿದ್ದು ಇನ್ನು ಯೋಗ ಸ್ಟಡೀಸಲ್ಲಿ ಮಾಡಿದೆ. ಹಾಂ, 1 year ಆಯಿತು ಕಂಪ್ಲೀಟ್ ಆಗಿ. ನಿಮ್ದು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಯೋಗ ಸ್ಟಡೀಸ್ ಆಗಿದೆ. ಪಿರಮಿಡಲ್ ಯೋಗ ಟೀಚ್ ಮಾಡ್ತೇನೆ. ಮತ್ತು ಇಲ್ಲೂ ಪರ್ಸನಲ್ ಕ್ಲಾಸ್ ಕಂಡಕ್ಟ್ ಮಾಡ್ತೇನೆ. ಅಷ್ಟಾಂಗ ವಿನ್ಯಾಸ ಯೋಗ, ರಾಜಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಕರಿತೀವಲ್ವಾ, ಅದ್ರಲ್ಲಿ ವಿನ್ಯಾಸ ಫ್ಲೋ. ವಿನ್ಯಾಸ ಫ್ಲೋ ಅಂದರೆ ಬಾಡಿ ಒಂದು ರೀತಿ ಕನೆಕ್ಟ್ ಮಾಡ್ಕೋಬೇಕು ಮೈಂಡ್ ಜೊತೆ ಬಾಡಿನ. ನಾವು ಹೆಂಗೆ ಫಾರ್ಮಿಂಗ್ ಮಾಡ್ತೀವಿ, ಪೇಷನ್ಸ್ ಬೇಕಲ್ವಾ, ಅರ್ಜೆಂಟ್ ಅಂತ ಮಾಡ್ತೀವಿ. ಇಲ್ಲಿ ನಾವು ಹೇಗೆ ನಮ್ಮ ಮೈಂಡನ್ನ ಸ್ಥಿರತೆಯಿಂದ ಇಟ್ಕೊಳ್ತೀವಿ ಅಷ್ಟು ಪೇಷನ್ಸ್ ನಮ್ಗೆ ಬರುತ್ತೆ. ಅಂದರೆ ಇಲ್ಲಿ ನಾವು ಮಾಡ್ತಿರೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇರೋದ್ರಿಂದ ಮ್ಯಾಕ್ಸಿಮಮ್ ಕೆಲವು ಟೈಮ್ ನಾನು ಹೊರಗಡೆಯಿಂದ ಏನು ಇನ್ಪುಟ್ಸ್ನ ಸೋರ್ಸ್ ಮಾಡೋದಿಲ್ಲ. ಉದಾಹರಣೆಗೆ ಗೊಬ್ಬರ ಐತೆ ಏನು ಸೋರ್ಸ್ ಮಾಡೋದಿಲ್ಲ. ಬರೀ ಎಲೆ, ತರಗು, ಇಲ್ಲೇನೇನು ಇರುತ್ತೆ ತರಗ್ ಬಿದ್ದಿರುತ್ತಲ್ಲ ಅದನ್ನೆಲ್ಲನೂ ಗುಡ್ಡೆ ಮಾಡಿ ಅದನ್ನ ಮಾತ್ರ ಕೊಡೋದು. ಅದು ಬಿಟ್ರೆ ಕೌಡಂಗ್ ಹಸುದು ಹಳ್ಳಿಕರು ಏನಿದೆ ನಮ್ದು ದೇಸಿ ಕೌ ಹಸುದು ಗೊಬ್ಬರ ಮತ್ತೆ ಗಂಜಲ ಅಷ್ಟೇ ಯೂಸ್ ಮಾಡ್ತೀವಿ. ಮತ್ತೆ ತರಗೆಲೆ ಗೊಬ್ಬರ ಮತ್ತೆ ರಾ ಮಲ್ಚಿಂಗು ಲೀವ್ಸ್ ಅಷ್ಟು ಯೂಸ್ ಮಾಡ್ತೀವಿ. ಅದ್ಬಿಟ್ಟು ಬೇರೆ ಏನಿಲ್ಲ. ಇವಾಗ ನಾನು ಝೀರೋ ಕಲ್ಟಿವೇಶನ್ ಮಾಡಲ್ಸ್ ಒಂದ್ 2-3 ಮಾಡಿದೀನಿ. ತೋರಿಸ್ತಿರಲ್ಲ, ಬನ್ನಿ ಅದೇ ತೋರಿಸಕ್ಕಷ್ಟು ಇರಿ. ನಾನೇನು ಇವ್ರಿಗಿನ್ನ ಕಮ್ಮಿ ಇಲ್ಲ ಅಂತ ನಾನು ನಿಮ್ಗೆ ಒಂದ್ಸಲ ಡೆಮೋ ತೋರಿಸ್ಬಿಟ್ಟೆ ಹೋಗ್ತೀನಿ. ನೀವು ಸೂಪರ್ ಆಗಿರ್ತೀರಾ. ಇರ್ಲಿ, ಚೆನ್ನಾಗಿ ತಿಂದ್ಬಿಟ್ಟಿದೀವಲ್ಲ, ಆಗ್ತಾ ಇಲ್ಲ. ಇರ್ಲಿ, ನೀವು ಇದೇನು ಸರ್? ಅದು ಟೈರೆಕ್ಸ್. ಕೈ ಹಾಕೊಳ್ಳೋದು ಹಿಂಗೆ ಟೈರೆಕ್ಸ್ ಹಿಂಗೆ ಹಾಕೊಂಡು ಹಿಂಗೆ ಮಾಡೋದಾ? ವೆಯ್ಟ್ನ ಬ್ಯಾಲೆನ್ಸ್ ಮೇಲ್ಕೈತದಾ? ನಾನೊಂದ್ಸಲ ಎತ್ತಿ ತೋರಿಸ್ತೀನಿ, ನೀವೊಂದ್ಸಲ ಎತ್ತಿ. ಆಗ್ತಾ ಇಲ್ಲ ನಮಗೆ. ಇವಾಗ ನೀವು ಎತ್ತಿದ್ರಲ್ಲ ಅದೇ ಥರನೇ ನಿಮ್ಮ ಬಾಡಿನ ಎಷ್ಟು ನೀವು ಫೋಕಸ್ ಮಾಡ್ತೀರಾ ಅಂತ. ನಿಮ್ಮದು ವೈಬ್ರೇಷನ್ ಹೆಂಗೆ ಬಂತು ನಿಮ್ಗೆ ಅಲ್ಲಾಡ್ತಾ ಇದೆ. ಜಸ್ಟ್ ಕನೆಕ್ಟಿಂಗ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ನಿಮ್ಗೆ ಏಜ್ ಎಷ್ಟು? 29. ವೆಯ್ಟ್ ಎಷ್ಟಿದ್ದೀರಾ? 55. ಸಣ್ಣ ಆಗ್ಬೋದಾ ಇದೆಲ್ಲ ಮಾಡಿದ್ರೆ? ವರ್ಕೌಟ್ ಮಾಡಿದ್ರೆ ಮಾಡ್ಬೋದು, ಆಗ್ಬೋದು. ಏನು ವರ್ಕೌಟ್ ಮಾಡಬೇಕು? ಒಂದು ಫುಡ್ ಡಯಟ್, ಯಾವುದೇ ರೀತಿ ಎಣ್ಣೆ ಅಂಶ ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು. ತರಕಾರಿ ಮತ್ತೆ ಸ್ಪೈಸ್ ಐಟಮ್ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ. ಮಸಾಲೆ ಪದಾರ್ಥಗಳು ಅತಿಯಾಗಿ ಏನ್ ತಗೊಂಡ್ರು ಅದು ನಮ್ಗೆ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗ್ತಾ ಇರುತ್ತೆ. ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದನ್ನ ನೀವು ಯೂಸ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಯೂಸ್ ಮಾಡಿದ್ರೆ ಹಾಗೆ ಇಟ್ಕೊಂಡ್ರೆ ಎಕ್ಸ್ಟ್ರಾ ಕಾಣಿಸ್ತಾ ಇರ್ತೀರಾ, ಕೊಬ್ಬು ಬೆಳೀತಾ ಇರುತ್ತೆ. ನಂತರ ನೀವೇನಿಲ್ಲ ಫಿಟ್ ಆಗೇ ಇದ್ದೀರಾ ನೀವು. ಆ ಥರ ಎಲ್ಲ ಏನಿಲ್ಲ. ಆದ್ರೆ ಗೊತ್ತಲ್ಲ ನಿಮ್ಗೆ, ಬೊಜ್ಜು ಜಾಸ್ತಿ, ಟೈರ್ಗಳು ಹೊಟ್ಟೆನಲ್ಲಿ ಈ ಕಡೆ ಅದ ಈ ಕಡೆ. ಆದ್ರೆ ವೆರಿ ನೈಸ್. ಸರ್ ಥರ ಆಗ್ಬೇಕು ಅಂತ ನಾನು ಅನ್ಕೊಂತಾ ಇದ್ದೀನಿ. ಎಲ್ಲ ಆಶೀರ್ವಾದ ಮಾಡಿ ಆಗೋಣ. ನೀವಂತೂ ಮಾಡ್ತೀರಾ. ಅವ್ರು ಮೇಡಮ್ ಅವರು ನಮ್ಮ ವೈಫು. ಅಮ್ಮ ನಮಸ್ತೆ ಅಮ್ಮ.
ಇವ್ರು ಹಿಂಗೆ ಯೋಗ ಎಲ್ಲ ಮಾಡ್ತಾರಲ್ಲ, ಪರವಾಗಿಲ್ವಾ? ಏನು ತೊಂದರೆ ಇಲ್ಲ. ಬನ್ನಿ ಇಲ್ಲಿ ಸ್ವಲ್ಪ ಸರ್ ಹತ್ರ ಬನ್ನಿ. ಇಲ್ಲ ನೀವೇ ಅಲ್ಲಿ ಬನ್ನಿ. ಸೊ ರೈತ ದಂಪತಿಗಳು. ಯಾವಾಗ ಸರ್ ಮದುವೆ ಆಗಿದ್ದು ನೀವು? 2021 ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ. ಓಕೆ. ಏನು ಅವತ್ತೇ ಮದುವೆ ಆಗಬೇಕು? ಅವತ್ತೇ ಏನಿಲ್ಲ, ರ್ಯಾಂಡಮ್ ಆಗಿ ಬಿಗಿತು. ಹೌದಾ? ಓಕೆ. ಲವ್? ಲವ್ ಕಮ್ ಅರೇಂಜು, ಅಂದ್ರೆ ಅರೇಂಜ್ ಕಮ್ ಲವ್ ಅಷ್ಟೇ. ಅರೇಂಜ್ ಕಮ್ ಲವ್. ಓಕೆ, ಒಳ್ಳೆ ಪ್ಯಾಟ್ರನ್. ತಮ್ಮ ಹೆಸರಮ್ಮ? ಐಶ್ವರ್ಯ. ಐಶ್ವರ್ಯ. ಮಂಜೇಶ್. ಮಗು ಹೆಸರು? ಶಿವಮ್. ಶಿವಮ್ ಏನಂದ್ರೆ? ಶಿವ ಅದು ನೇಮು. ಶಿವ. ಓಕೆ. ಶಿವಮ್ ಏನು? ಶಿವಮ್ ಪೀಸ್ ತರ. ಶಿವಮ್. ಎಂ ಕಾರ ಇದೆಯಲ್ಲ, ಮಕಾರ, ಅದು ಬೀಜಾಕ್ಷರಗಳಲ್ಲಿ ಬರುತ್ತಲ್ವಾ. ಅದು ಆ ವೈಬ್ರೇಷನ್ ಅಲ್ಲಿ ಮೈಂಡ್ ಸ್ವಲ್ಪ ಕಾಮ್ ಆಗಿರ್ಲಿ ಅಂತ ಅಷ್ಟೇ. ಶಿವಮ್ ಸಖತ್ತಾಗಿದೆ. ಪ್ರನೌನ್ಸ್ ಮಾಡ್ಬೇಕಾದ್ರೆ ನಮಗೂ ಅಂತ ಬರುತ್ತಲ್ಲ. ಓ, ನಾವು ಹೇಳಿ ನಮಗೂ ಎನರ್ಜಿ ಬರಲಿ ಅಂತ, ಅವ್ರಿಗೂ ಆಧ್ಯಾತ್ಮದ ಅನುಭವ ಸಿಗ್ಲಿ ಅಂತ. ಏನ್ ಸರ್ ನೀವು ಕನೆಕ್ಟ್ ಆಗ್ಬೇಕಲ್ವಾ? ಅಂದ್ರೆ ಸುಪ್ರೀಂ ಗಾಡ್ ಬಂದು ಶಿವನೇ ಅಲ್ವಾ ಎಲ್ಲ ಕಡೆನೂ. ಕ್ರಿಯೇಟರ್ ಅಂಡ್ ಡೆಸ್ಟ್ರಾಯರ್ ಆಫ್ ದ ಯೂನಿವರ್ಸ್. ಓಕೆ. ಒಂದು ಕಾನ್ಸೆಪ್ಟ್ ಅಷ್ಟೇ. ಶಿವ ಪಾರ್ವತಿ ಥರ ಇದ್ದೀರಾ, ಒಳ್ಳೆದಾಗಿ. ಥ್ಯಾಂಕ್ ಯು ಮಾ. ನಿಮ್ಮ ಮನೇನೂ ಇದೆನಾ? ಇಲ್ಲ, ಇದು ಯಾರು ಗೆಸ್ಟ್ಗಳು ಫ್ರೆಂಡ್ಸ್ಗಳು ಬಂದ್ರೆ ಎಲ್ಲಿರ್ತಾರೆ. ಓಕೆ. ನಾವು ಬಂದ್ರೆ ಇಲ್ಲಿ ರೂಮ್ ಕೊಡ್ತೀರಾ? ಬಂದ್ರೆ ಕೊಡ್ತೀವಿ, ಬನ್ನಿ. ಪರಿಚಯ ಇಲ್ಲ ಇರೋರಿಗಿಲ್ಲ, ಪರಿಚಯ ಇರೋರಿಗೆ ಮಾತ್ರ. ಸೊ ಈಗ ನಾವು ಪರಿಚಯ ಇರೋರಾ ಇಲ್ಲದೆ ಇರೋರಾ? ಒಂದ್ 2-3 ಬಾರಿ ಕರೆ ಮಾಡಿದೀರಾ. ಮತ್ತೆ ಸೋಮೇಶ್ ಸರ್ ನಿಮ್ ಬಗ್ಗೆ ಹೇಳಿದ್ದಾರೆ. ಥ್ಯಾಂಕ್ ಯು. ಇದೆಲ್ಲ ಹಳೆ ಆಲ್ಮರ. ಆಲದ ಮರ. ಇದ್ರ ಒಳಗಡೆ ಹೋಗಿ ಬರೋಣ ಒಂದು ರೌಂಡು. ಬನ್ನಿ. ಓ, ನಮ್ಮ ಸಂತೋಷಕ್ಕೆ. ಏನು ಸರ್ ಇದು? ಯಮುನಾ? ಎಮು, ಎಸ್. ನೆಲ್ಲಿಕಾಯಿ, ಗೂಸ್ಬೆರಿ, ನೆಲ್ಲಿಕಾಯಿ ಗಿಡ. ಓಕೆ. ಇದು ಎಂಡ್ ಆಗ್ತಾ ಇದೆ. ಬನಾನಾ ಮಾಡಲ್ ಎಂಡ್ ಆಗಿದೆ. ಒಂದು 5-6 ಇಯರ್ಸ್ ಆಯಿತು. ಇದ್ರ ಜೊತೆ ಬಾಳೆ ಹಾಕಿದಾಗ ಹಾಕಿದಾವೆ ಇವೆಲ್ಲ ಗಿಡಗಳು. ಬ್ರೆಡ್ ಫ್ರೂಟು, ಲಿಚ್ಚಿ, ಅಂಜೂರ, ಬೀಟ್ರೂಟ್ ಗೋವಾ, ಮಲೇಷಿಯನ್ ವೆರೈಟಿ, ವೈಲ್ಡ್ ಡೇಟ್ಸು, ಅದಂತ ತೆಂಗು, ನುಗ್ಗೆ, ಮತ್ತು ಇದು LK49, ಮತ್ತು ಬಟರ್ ಫ್ರೂಟು. ಡೆನ್ಸ್ ಪ್ಲಾಂಟೇಶನ್ ಮಾಡೋದು, ಝೀರೋ ಕಲ್ಟಿವೇಶನ್ ಮಾಡಲ್ಲ ಅನ್ನಲ್ಲ. ಇಲ್ಲಿ ನಾವು ಇದಕ್ಕೆ ಉಳುಮೆನೂ ಏನು ಮಾಡೋದಿಲ್ಲ. ಹಾಗೆ ನನಗೆ ಇದು ಲಾಭದಾಯಕ ದೃಷ್ಟಿಗಿಂತ ಒಂದು, ಇವಾಗ ಬರ್ಡ್ಸ್ಗಳೆಲ್ಲ ಜಾಸ್ತಿ ಅಟ್ರ್ಯಾಕ್ಟ್ ಮಾಡಬೇಕು. ಸ್ಕ್ವಿರಲ್ಸು ಮತ್ತು ಪ್ಯಾರಟ್ಸು ಮತ್ತು ಈವನ್ ಪಿಕಾಕ್ಸು ಇವೆಲ್ಲ ಬರುತ್ತೆ. ಮತ್ತು ನೇಚರ್ಗೆ ಆದಷ್ಟು ಹತ್ರ ಇರಬೇಕು ಅಂತ. ಈವನ್ ಟರ್ಮೈಟ್ಸ್ ಹೌಸ್ ಅಂದರೆ ಅದು ನಿಮ್ಗೆ ಗೊತ್ತಲ್ವಾ? ಯಾತಕ್ಕೆ ಅವು ಇರೋ ಜಾಗದ ಮಣ್ಣು ಜಾಸ್ತಿ ಕೆಮಿಕಲ್ ಫ್ರೀ ಆಗಿರುತ್ತೆ. ಓ, ಹುತ್ತ ಇದ್ರೆ ಅರ್ಥ ಅದು ಕೆಮಿಕಲ್ ಲೆಸ್ ಅಂತ. ಯಾಕೆ ಅಂದರೆ ನಿಮಗೆ ಅಲ್ಲಿ ಬ್ಲೀಚಿಂಗ್ ಪೌಡ್ರು ಏನಾದರೂ ಒಂದು ಕೆಮಿಕಲ್ಸ್ ಏನಾದರೂ ಡ್ರಗ್ನ ಸಿಂಪಡಣೆ ಮಾಡಿ ಆ ಹುತ್ತ ಇದ್ರೂ ಜೀವ ಇರೋದಿಲ್ಲ, ಹೋಗ್ಬಿಡುತ್ತೆ. ಆ ಜೀವ ಬದುಕೋದಿಲ್ಲ ಬೇಗ, ಹೋಗ್ಬಿಡುತ್ತೆ. ಅವಕ್ಕೆ ಇರಿಟೇಷನ್. ಈವನ್ ಹನಿ ಬೀಸ್ ಇರುತ್ತಲ್ಲ, ಜೇನು ಹುಳುಗಳು, ಅಲ್ಲೇನಾದ್ರು ಒಂದು ಸ್ವಲ್ಪ ಕೆಮಿಕಲ್ಸ್ನ ಇಡಿ, ಆ ಗೂಡೆ ಬಿಟ್ಟು ಹೊರಗಡೆ ಹೊರಟೋಗ ಅವು ಇರೋದಿಲ್ಲ ಅಂತ ಒಂದು ಕೆಮಿಕಲ್ ಝೋನಲ್ಲಿ ಅವು ಕೂಡ ಆ ವಾಸನೆ ಮತ್ತು ಆ ಒಂದು ಸ್ಥಿತಿನಲ್ಲಿ ಬದುಕೋದಕ್ಕೆ ಅವು ಕೂಡ ಇಷ್ಟಪಡೋದಿಲ್ಲ. ಅಂಥದ್ರಲ್ಲಿ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ನಾವು ತಿನ್ನೋ ಆಹಾರ ನಮಗೆ ಇವಾಗ ಯಾವುದೋ ಒಂದು ಹಣ್ಣು ಸಿಗುತ್ತೆ. ಇವಾಗ ನೆಲ್ಲಿಕಾಯಿ ಇದೆ ಅಲ್ವಾ, ಅಲ್ಲಿ ಇವಾಗ ಅದು ಸೀಸನ್ ಇದೆ. ಆ ಕಡೆ ಹೋದ್ರೆ ಇನ್ನೊಂದು 2-3 ವೆರೈಟಿ ವಾಟರ್ ಆ್ಯಪಲ್ ಬಂದಿದೆ, ಬರ್ಬಳಸ್ ಚೆರಿ ಇದೆ. ಎಲ್ಲರೂ ಮಾಡೋದು ಆರೋಗ್ಯಕ್ಕೋಸ್ಕರ. ಆರೋಗ್ಯ ಕೆಡ್ಸ್ಕೊಂಡ್ಮೇಲೆ ಆಸ್ಪತ್ರೆಗೆ ಖರ್ಚು ಮಾಡಬೇಕು. ಅದಕ್ಕಿಂತ ನೆಮ್ಮದಿಯಾಗಿ ನಾವು ತಿನ್ನೋ ಆಹಾರ ಚೆನ್ನಾಗಿರಲಿ, ಅದ್ರ ಜೊತೆ ನಾವು ಮಾಡುವಂತಹ ಕೆಲಸಗಳು ಶುದ್ಧವಾಗಿರಲಿ ಅನ್ನೋದು ನಮ್ಮ ಕಾನ್ಸೆಪ್ಟ್. ಮತ್ತೆ ಬರ್ತಾ ಇರ್ತಾರೆ ಫಾರ್ಮ್ಗೆ ಏನಾದ್ರು ಸಿರಿಧಾನ್ಯ ಅದು ಇದು. ನಮ್ದು ಒಂದು ಔಟ್ಲೆಟ್ ಇದೆ ಊರಲ್ಲಿ, ಇಲ್ಲೂ ಕೂಡ ಇಟ್ಟಿದ್ದೀನಿ ಒಂದು ಕೆಲವು ಅಷ್ಟೇ, ಇವಾಗ ಖಾಲಿ ಆಗಿದೆ. ಮತ್ತೆ ನಾನು ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿದು ಒಂದು ಹೋಲ್ಡಿಂಗ್ಸ್ ಮಾಡೋಣ ಅಂತ ಒಂದು ಆಲ್ರೆಡಿ ಅಪ್ಲಿಕೇಶನ್ ಆಗಿದೆ. ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ಸ್ ಕಂಪ್ನಿ ಮಾಡೋಣ? ರೈತ ಉತ್ಪಾದಕರ ಕಂಪನಿ. ಅದು ನೀವೇ ಬೆಳೆದು ನೀವೇ ಮಾಡೋದು? ಫಾರ್ಮರ್ಸ್ ಟು ಕನ್ಸ್ಯೂಮರ್ ಕಾನ್ಸೆಪ್ಟ್ಗೆ, ರೈತರಿಂದ ಗ್ರಾಹಕರಿಗೆ ಡೈರೆಕ್ಟ್ ಆಗಿ ಹೋಗ್ಲಿ. ಮಾಮೂಲಿ ಸಹಜ ಏನ್ ಮಾಡ್ತಾ ಇದೆ ಅದೇ ರೀತಿ ಇಲ್ಲಿ ನಮ್ದು ಹಣ್ಣೇನೋ ಇರುತ್ತೆ. ಅವರು ಎಲ್ಲ ಇಡೀ ಕರ್ನಾಟಕ ಫುಲ್ ಫೋಕಸ್ ಮಾಡ್ತಾರೆ. ನಾವು ಫಸ್ಟ್ ಹಳ್ಳಿನಲ್ಲಿ ಫೋಕಸ್ ಮಾಡೋಣ. ನೀವು ನಿಮ್ಮ ಹಳ್ಳಿ ಸುತ್ತಮುತ್ತ ಮಾಡೋಣ. ಇವಾಗ ನಾವು ಏನಾದ್ರು ಜಾಸ್ತಿ ಬೆಳೆದಿದ್ದಾಗ ಸಹಜಗೆಲ್ಲ ಕೊಡ್ತೀವಲ್ವಾ. ಮತ್ತು ಅವರಿಂದ ನಮಗೆ ಎಷ್ಟೊಂದು ಪ್ರಾಡಕ್ಟ್ಗಳು ಸಿಗ್ದೋಗಿರೋದು ಅವ್ರ ಕಡೆಯಿಂದ ನಾವು ಸೋರ್ಸ್ ಮಾಡ್ತೀವಿ. ಇವಾಗ ಅವ್ರ ಹತ್ರ ದೊಡ್ಡ ಕಾಂಟ್ಯಾಕ್ಟ್ ಇರುತ್ತೆ, ಜಾಸ್ತಿ ಜನಗಳ ಅಂದರೆ ಜಾಸ್ತಿ ಫಾರ್ಮರ್ಸ್ನ ಅಸೋಸಿಯೇಟ್ ಮಾಡಿದ್ದಾರೆ. ಇಲ್ಲಿ ನಮ್ಮದು ಒಂದು ಸಣ್ಣ ರೈತರ ಗುಂಪಾದ್ರೂ ಒಂದು ಅವೇರ್ನೆಸ್ ಬರಲಿ ಅನ್ನೋ ಒಂದು ಉದ್ದೇಶದಲ್ಲಿ ಸಾವಯವ ಕೃಷಿನ ಮಾಡಲಿ. ಆದಷ್ಟು ಬೇರೆ ಪದ್ಧತಿಗಳಿಂದ ಬೆಳೆದು ಮಾರ್ಕೆಟ್ಗೆ ಕೊಡ್ತಾ ಇದ್ದಾರೆ, ಅಂದರೆ ಕೆಮಿಕಲ್ ಫಾರ್ಮಿಂಗ್ ಮಾಡಿ.
ಆದಷ್ಟು ಸಹಜ ಕೃಷಿಯಿಂದ ತಾನು ತಿನ್ನೋ ಆಹಾರನ ಫಸ್ಟ್ ಅವರು ಶುದ್ಧವಾಗಿ ಬೆಳೀಲಿ, ಅದಾದ ನಂತರ ಮಾರ್ಕೆಟ್ಗೆ ಹೋಗ್ಲಿ. ಈ ಕಾನ್ಸೆಪ್ಟಲ್ಲಿ ನಾನು ಇಲ್ಲಿ ಎಷ್ಟೊಂದು ಹಣ್ಣುಗಳನ್ನೆಲ್ಲ ನಾವು ಸೇಲು ಮಾಡ್ತೀವಿ. ಎಕ್ಸ್ಟ್ರಾ ಹಣ್ಣುಗಳು ಬರುತ್ತಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಂಡು ಮಿಕ್ಕಿದ್ನ ಸೇಲು ಮಾಡ್ತೀವಿ. ಚೆನ್ನಾಗಿ ನಡೀತಾ ಇದೆ, ಏನೋ ಅಷ್ಟೊಂದೇನು ಸಮಸ್ಯೆ ಏನಿಲ್ಲ. ಮತ್ತೆ ಮಾರ್ನಿಂಗ್ ಇಲ್ಲೇ ಯೋಗ ಕ್ಲಾಸ್ ಮಾಡ್ತೀನಿ. ಇಲ್ಲಿ ಬರ್ತಾರೆ ಜನ. ಮೊದಲು ಪಿರಮಿಡಲ್ಲಿ ಟೀಚ್ ಮಾಡ್ತಾ ಇದ್ದೆ, ಅಲ್ಲಿಗೆ ಬರ್ತಾ ಇದ್ರು. ಇವಾಗ ಪಿರಮಿಡಲ್ಲಿ ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ ನಡೀತಾ ಇದೆ. ಮತ್ತೆ ಅದರಿಂದ ಈಗ ಇಲ್ಲೇ ಫಾರ್ಮ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಬರ್ತಾ ಇದ್ದಾರೆ. ವಿನ್ಯಾಸ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟಾಂಗ ವಿನ್ಯಾಸ ಅಂದರೆ ಅದು ಫ್ಲೋ, ಬಾಡಿ ಫ್ಲೋ. ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅಲ್ಲಿ ಸ್ಥಿರತೆನ ಮೇಂಟೈನ್ ಮಾಡಬೇಕು. ಇವಾಗ ಒಂದು ಆಸನನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಆ ಆಸನದಲ್ಲಿ ಸ್ಥಿರತೆಯಿಂದ ಇರಬೇಕು. ಇವಾಗ ನೀವು ಒಂದು ಸ್ಥಿತಿನ ತಲುಪ್ತೀರಾ, ಸ್ಥಿತಿ ತಲುಪಿದ ತಕ್ಷಣ ಏನು ಮಾಡ್ತೀರಾ, ಹೊರಗಡೆ ಬೇಗ ಬಂದುಬಿಡ್ತೀರಾ. ಅಲ್ಲಿ ಹೋಲ್ಡಿಂಗ್ಸ್ ಮಾಡೋದಿಲ್ಲ, ಬಾಡಿ ಫ್ಲೋ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸ್ಥಿರತೆನ ಬ್ಯಾಲೆನ್ಸ್ ಮಾಡಿದ್ರೆ ಸ್ವಲ್ಪ ಮೈಂಡ್ ಒಂದು ಸ್ಥಿರವಾಗಿ ಅಂದರೆ ಫೋಕಸ್ಡ್ ಆಗಿರುತ್ತೆ. ದೀರ್ಘಕಾಲ ನಾವು ಒಂದು ಆಸನದಲ್ಲಿದ್ದಷ್ಟು ಆ ಒಂದು ಆಸನದ ಮಹತ್ವವಾದ ಬೆನಿಫಿಟ್ಸ್ ಏನಿರುತ್ತೆ, ಸದ್ಗುಣಗಳು ಏನಿರುತ್ತೆ, ಅದು ನಮಗೆ ಪೂರಕವಾಗಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಮಾಸ್ಟರಿ ಆಫ್ ದ ಮೈಂಡ್, ಮಾಸ್ಟರಿ ಆಫ್ ದ ಬ್ರೆತ್ ಆ್ಯಂಡ್ ಮಾಸ್ಟರಿ ಆಫ್ ದ ಬಾಡಿ, ಇದು ಬೇಸಿಕ್ಕು. ಅಂದರೆ ನಾನು ಮಾಡ್ತಿರೋದು ರಾಜಯೋಗ ಪ್ರಾಕ್ಟೀಸು. ರಾಜಯೋಗ ಅಥವಾ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು 8 ಭಾಗಗಳು ಬರುತ್ತೆ. ಆ 8 ಭಾಗಗಳಲ್ಲಿ ಯಮ ಅಂದರೆ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ನಿಯಮ ಅಂದರೆ ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ್ಯ, ಪ್ರಣೀಧಾರ. ಒಂದೊಂದಕ್ಕೆ ಒಂದೊಂದು. ಅದಾದ ನಂತರ ಆಸನ, ಯೋಗ, ಆಸನ. ಆಸನ ಅಂದರೆ ಅಷ್ಟಾಂಗ ವಿನ್ಯಾಸ ಅಂದರೆ ಅದು ಒಂದು ಆಸನದ ಒಂದು ಪ್ರೊಸೀಜರ್. ಹಠಯೋಗ ಅಂತ ಬರುತ್ತೆ, ಅದು ನಿಧಾನ ಪಿಂಗಳ ನಾಡಿನಲ್ಲಿ ಇದು ಫೋರ್ಸ್ಫುಲಿ ನಾವು ಸೂರ್ಯ ಮತ್ತು ಚಂದ್ರ ನಾಡಿ ಇದೆಯಲ್ಲ, ಆ ಶಕ್ತಿನ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡೋವಂಥದ್ದು. ಅದು ಡೆಪ್ತ್ಗೆ ಹೋದರೆ ಅದಕ್ಕೆ ಹೇಳಬೇಕು. ಇದು ಜಸ್ಟ್ ಇದು ನನ್ನ ಖುಷಿಗೋಸ್ಕರ ನಾನು ಮಾಡ್ತಾ ಇರೋದು. ಮತ್ತು ಜಸ್ಟ್ ಆಸನ ಅಂದರೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಎಲ್ಲರೂ. ನನ್ನ ಡೆಮಾನ್ಸ್ಟ್ರೇಷನ್ಗಿಂತ ಹೊರಗಡೆ ತೋರಿಸ್ಕೊಳ್ಳೋದಕ್ಕಿಂತ ನನ್ನ ಜೊತೆ ಯಾರು ಕಲಿಬೇಕು ಅಂತ ಬರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಫ್ರೀಯಾಗಿ ಯಾರ ಹತ್ರನೂ ಚಾರ್ಜ್ ಮಾಡ್ತಾ ಇಲ್ಲ, ಫೀಸ್ ಇಲ್ಲ. ಹಾಗೇನೆ ಫ್ರೀ ಬಂದು ಕಲಿಬೋದು. ಫ್ರೀ ಮಾರ್ನಿಂಗ್ 7 to 8 1 hour ಬರ್ತಾ ಇದ್ದಾರೆ. ಇವಾಗ ಒಂದು ಪಿರಮಿಡಲ್ಲಿ ಒಂದು 20 ಜನ 30 ಜನ ಇದ್ರು. ಇಲ್ಲಿ ಸ್ಟಾರ್ಟಿಂಗ್ ಮಾಡಿದಾಗ ನಾನು ಒಬ್ಬನೇ ಮಾಡ್ತಾ ಇದ್ದೆ. ಇವಾಗ ಒಂದು 3 ಜನ ಬರ್ತಾ ಇದ್ದಾರೆ. ಬರ್ತಾರೆ ನಿಯರೆಸ್ಟ್ ಇರೋರು ಇಲ್ಲಿಂದ ಒಂದು 7-8 ಕಿಲೋಮೀಟರ್ ದೂರದಿಂದನೂ ಬರ್ತಾರೆ. 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬನ್ನಿ ಸೇರ್ಕೊಳ್ಳಿ. ಜೊತೆಗೆ ಕೆಬ್ಬೆದೊಡ್ಡಿ ಅಂತ ಗ್ರಾಮ ಅಲ್ವ ಸರ್? ಕೆಬ್ಬೆದೊಡ್ಡಿ ಗ್ರಾಮ. ಕೆಬ್ಬೆದೊಡ್ಡಿ ಗ್ರಾಮ, ಕನಕಪುರ ರಸ್ತೆ, ಪಿರಮಿಡ್ ವ್ಯಾಲಿ ಹತ್ರ. ತೋಟಕ್ಕೆ ಬನ್ನಿ, ದೊಡ್ಡಣ್ಣ ಫಾರ್ಮ್ ಅಂತ ಲೊಕೇಶನ್ ಎಲ್ಲ ಇದೆ. ಸೊ ಬಂದು ಜೊತೆ ಯೋಗ ಕಲೀರಿ 7 ರಿಂದ 8. ಮಾರ್ನಿಂಗ್ 7 to 8. ಅಂದರೆ ಇವಾಗ ದುಡ್ದಾದ್ಮೇಲೆ ಎಲ್ಲಿ ಮಾಡ್ತೀವಿ, ಆಸ್ಪತ್ರೆ ಖರ್ಚು ಮಾಡ್ತೀವಿ ಕಾಯಿಲೆ ಬಂದರೆ. ಯೋಗ ಏನು ಮಾಡುತ್ತೆ, ಏಜ್ಲೆಸ್ ಬಾಡಿ, ಥಾಟ್ಲೆಸ್ ಮೈಂಡ್, ಈ ಒಂದು ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಬೇಕು. ನಮ್ಮ ದೇಹಕ್ಕೆ ಆದಷ್ಟು ಜಾಸ್ತಿ ಮುಪ್ಪು ಬರ್ತಾ ಇರುತ್ತೆ ದಿನ ಕಳೆದಂಗೆ. ತಿನ್ನೋ ಆಹಾರ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗಿರುತ್ತೆ. ಆಗ ನಮ್ಮ ಏಜನ್ನು ಕೂಡ ಯವನದಿಂದನೇ ಇರುತ್ತೆ. ಜಾಸ್ತಿ ಏಜ್ ಆಗಿರೋ ಥರ ಬೇಗ ಆಗೋದಿಲ್ಲ. ದೇಹಕ್ಕೆ ಆದಷ್ಟು ವಯಸ್ಸು ಕಮ್ಮಿ ಮಾಡಬೇಕು ಅಂದರೆ ಒಳ್ಳೆ ಆಹಾರ, ಒಳ್ಳೆ ಥಾಟ್ಸ್, ಒಳ್ಳೆ ವ್ಯಾಯಾಮ. ಯೋಚನೆನೇ 90 ಭಾಗ ನಮ್ಮ ಕಾಯಿಲೆಗೆ ಕಾರಣ. ಓ ಹೌದಾ? ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಏನಿರುತ್ತೆ, ಇವಾಗ ನಿಮ್ಗೆ ಏನೋ ಒಂದು ಕೋಪ ಬರುತ್ತೆ, ಅದು ನಿಮ್ಗೆ ಲೈಕ್ಸ್ ಇಂದ ಇರುತ್ತೆ, ಅಥವಾ ಡಿಸ್ಲೈಕಿಂದ ತಾನೇ ಕೋಪ ಬರೋದು. ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ಕೋಪ ಬರುತ್ತೆ. ಆ ಕೋಪದಿಂದ ಆ ಒಂದು ಎಮೋಷನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ರಿಲೇಟೆಡ್ ಡಿಸೀಸ್ ಏನಿರುತ್ತೆ, ಹೈಪರ್ ಟೆನ್ಷನ್, ಇದಕ್ಕೆ ರಿಲೇಟೆಡ್ ನಿಮ್ಮ ಹಾರ್ಟ್ ವೀಕ್ ಆಗ್ತಾ ಇರುತ್ತೆ. ಅಂದರೆ ಅಲ್ಲಿ ಪ್ರೀತಿ ಕಮ್ಮಿ ಆಗಿ, ಕೋಪ ಜಾಸ್ತಿ ಆದಷ್ಟು ಪ್ರೀತಿ ಕಮ್ಮಿ ಆಗುತ್ತೆ. ಅದಾದ ನಂತರ ನಿಮಗೆ ಅದು ಆ ಒಂದು ನಿಮಗೆ ಅನ್ನೋದು ಬೇಡ, ಯಾರಿಗೆ ಆಗಲಿ, ಇಲ್ಲ ನನಗೆ ಅಂತ ಹೇಳಿ ಪರವಾಗಿಲ್ಲ. ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಜಸ್ಟ್ ನೀವು ಡಿಸ್ಕಷನ್ ಮಾಡ್ತಾ ಇದೀವಲ್ಲ ಆ ರೀತಿ ಇದನ್ನ ನಾವು ಹೇಗೆ ಹಿಡಿದಿಟ್ಕೊಳ್ತೀವಿ. ಆಮೇಲೆ ಹಾರ್ಟ್ ರಿಲೇಟೆಡ್ ಇಶ್ಯೂ, ಓವರ್ ಎಕ್ಸೈಟ್ ಆಗಿ ಅಥವಾ ಓವರ್ ಎಮೋಷನ್ ಆದರೆ ಹಾರ್ಟ್ ಅಟ್ಯಾಕ್, ಇವೆಲ್ಲ ಸಿಂಪ್ಟಮ್ಸ್ ಅದೇ ರೀತಿನೇ ಬರೋದು. ಅದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರಬೇಕು. ಆದಷ್ಟು ನಮ್ಮ ಆಲೋಚನೆಗಳು ಶುದ್ಧವಾಗಿರ್ಬೇಕು. ಅವಾಗ ದೀರ್ಘಾಯಸ್ಸು ಅನ್ನೋದಕ್ಕಿಂತ ಎಲ್ಲರಿಗೂ ಕೋಪಗಳು ಸನ್ನಿವೇಶಕ್ಕೆ ತಕ್ಕಂತಾನೆ ಬರೋದು, ಆದ್ರೆ ಕಂಟ್ರೋಲ್ ಮಾಡ್ಕೋಬೇಕಷ್ಟೆ. ಒಳ್ಳೆ ಮಾತು ಹೇಳಿದೆ. ನನ್ನ ಕೋಪನೇ ಮಾಡ್ಕೊಳ್ಳೋದು ಸ್ನೇಹಿತರೆ, ಫುಲ್ ಕೋಪ ಮಾಡ್ಕೋಬೇಕು. ಕೆಲವು ವಿಚಾರಕ್ಕೆ ಕೋಪ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಲವು ವಿಚಾರಗಳು ನಿಮ್ಮನ್ನ ತುಂಬಾ ಸಿಂಪಲ್ ಆಗಿ ತಗೋಬಿಡ್ತಾರೆ. ಯಾಕೆ ಅಂದ್ರೆ ಎಲ್ಲಿ ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿರ್ಬೇಕು. ಸುಮ್ಮನೆ ನಾವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಈಗ ಬೇಜಾರಾಗ್ತಾ ಇದೆ ಪಾಪಗೆ, ಒಂದೇ ತಾವು ನಿಂತ್ಕೊಂಡಿದ್ದೀವಿ, ತಿರ್ಗಾಡಿಸ್ತಾ ಇಲ್ಲ. ಓಕೆ ಬನ್ನಿ ಮಾತಾಡ್ಕೊಂಡು ಹೋಗೋಣ. ಶಿವ ಹೊರಗಡೆ ಹೋಗೋಣ. ಸನ್ನಿವೇಶಕ್ಕೆ ತಕ್ಕಂತೆ ನಾವು ಸ್ಥಿತಿಗಳನ್ನ ತಿಳ್ಕೋಬೇಕು. ಓವರ್ ಎಮೋಷನ್ ಆಗೋದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ.
ಮತ್ತೆ ಇದು ಹೇಳಿದ್ನಲ್ಲ ಝೀರೋ ಕಲ್ಟಿವೇಶನ್. ಇವಾಗ ಏನೇ ಜೀರೋ ಕಲ್ಟಿವೇಶನ್ ಅಂದರೆ ಏನು ಎಲೆ ಬಿದ್ದರೂ ಅದು ಮುಟ್ಟಲ್ಲ ನೀವು? ಎಲ್ಲ ಇಲ್ಲೇ ಬಿಡ್ತೀವಿ. ಇವಾಗ ಇದು ಹೆಚ್ಚು ಕಮ್ಮಿ 6ನೇ ವರ್ಷದ್ದು. ಇವಾಗ ಲಾಸ್ಟ್ ಲಿಚಿ ಫ್ರೂಟ್ ಬಂತು. ಇವಾಗ ಇದೆಲ್ಲ ಬಟರ್ ಫ್ರೂಟ್ ಎಲ್ಲ ಫ್ಲವರಿಂಗ್ ಆಗಿದೆ. ಬನ್ನಿ, ಇದು ಮಾಮೂಲಿ ಬೀಟ್ರೂಟ್ ಗೋವಾ. ಇದು ಕದಂಬ. ಏನು ಕದಂಬ ಇದು? ಕದಂಬ ವನ ಸಂಚಾರಿಣಿ ಪಾರ್ವತಿ. ಕದಂಬ ವನವಾಸಿನಿ ಅಂತಾರಲ್ಲ, ಹಾ ಚಾಮುಂಡೇಶ್ವರಿ. ಹಾ, ಅಂದರೆ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಲಿ ಅಂತ ಅಷ್ಟೇ. ಅಂದರೆ ಇದು ಈ ಮಾಡೆಲ್ ಏನಂದರೆ ಜಸ್ಟು ನೋಡಿ, ಔಟರ್ ಲೈನ್ ಫುಲ್ಲು ಮ್ಯಾಂಗೋ, ಒಳಗಡೆ ಬಟರ್ ಫ್ರೂಟು. ಇವಾಗ ಎಲ್ಲ ಕಾಯೆಲ್ಲ ಕಚ್ಚಿದೆ ಅಲ್ಲ, ಬಟರ್ ಫ್ರೂಟು. ಅದಾದ ನಂತರ ಬಾಳೆ ಎಂಡಾಗಿದೆ ಆ್ಯಕ್ಚುಲಿ. ಇಲ್ಲ ಅಂದಿದ್ರೆ ಇಲ್ಲಿ ಫುಲ್ಲು ಬಾಳೆ ಇತ್ತು. ಇವಾಗ ಈ ಒಂದು ಜಾಗನ ಬೇರೆ ಗಿಡಗಳು ಕಂಟ್ರೋಲ್ ತೊಗೊಂಡಿದ್ದಾವೆ. ಆದ್ದರಿಂದ ಅದಕ್ಕೆ ಬೆಳೆಯೋದಕ್ಕೆ ಅವಕಾಶ ಕಮ್ಮಿ ಆಯಿತು, ಮತ್ತು ಅದಕ್ಕೆ ವಯಸ್ಸು ಆಯಿತು ಜಾಸ್ತಿ. ಆದ್ದರಿಂದ ಅದು ಎಂಡ ಆಗ್ತಾ ಇದೆ. ಮೇಲೆ ಬೇರೆ ಮಾಡೆಲ್ಸ್ಗಳು ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಬಿಟ್ಟು ಇನ್ನೊಂದು ಕ್ರಾಪ್. ಇವಾಗ ಮ್ಯಾಂಗೋ ಸ್ಟಾರ್ಟ್ ಆಗ್ತಾ ಇದೆ, ಬಟರ್ ಫ್ರೂಟ್ ಸ್ಟಾರ್ಟ್ ಆಗ್ತಾ ಇದೆ, ಗುವಾವಾ ಸ್ಟಾರ್ಟ್ ಆಗ್ತಾ ಇದೆ, ಬ್ರೆಡ್ ಫ್ರೂಟ್ ಮುಗ್ದಿದೆ, ನುಗ್ಗೆ. ಅಯ್ಯೋ, ನುಗ್ಗೆಕಾಯಿ ಏನು ಈ ಸೈಜು? ಇದು ಮೈಸೂರು ನುಗ್ಗೆ, ಭಯಂಕರ ಸೈಜ್ ಇದೆ. ಇಲ್ಲಿ ನೋಡಿ, ನುಗ್ಗೆಕಾಯಿ ಎಷ್ಟು ದಪ್ಪ ಇದೆ ನೋಡಿ, ತುಂಬ ದಪ್ಪ ಇರೋ ನುಗ್ಗೆಕಾಯಿ ಇದು. ಅರೌಂಡ್ 8-10 ವೆರೈಟಿ ಬಾಳೆ ಗಿಡಗಳೇ ಇದೆ. ವೆರೈಟೀಸ್ ಆಫ್ ಬನಾನಾಸ್. ಈವನ್ ಬಿಲ್ವನೂ, ಆಮೇಲೆ ಬಿಲ್ವ ವನನೂ ಇದೆ, ಚಿಕ್ಕದು ಪುಟಾಣಿ. ಅದನ್ನು ಬೇಕಾದ್ರೆ ತೋರಿಸ್ತೀನಿ. ಬಿಲ್ವ ವನ, ಎಸ್. ಮ್ಯಾಂಗೋ ಬನ್ನಿ. ಇಲ್ಲಿ ಮಾವಿನ ಕಾಯಿ ಬಂದಿದೆ. ಬಾಗನ್ಪಲ್ಲಿ ಅಲ್ಪೆನ್ಸೋ. ಇದು ವಿಯೆಟ್ನಾಂ ಜಾಕ್ ಫ್ರೂಟು. ಇದು ಮಲೇಷಿಯನ್ ಡ್ವಾರಫ್ ಆರೆಂಜ್ ಕೋಕೋನಟ್ಟು. ಹೀಗೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದ ಅಲ್ಲಿ ಆ ಕಡೆಯಿಂದ ಬರೋಣ ಬನ್ನಿ. ನಾವೇ ಕನ್ಸ್ಟ್ರಕ್ಟ್ ಮಾಡಿದ್ದು. ದೋಸಾ, ನಾಯಿ ಹೆಸರು ದೋಸೆನಾ? ದೋಸಾ, ನಾಯಿ ಹೆಸರು ದೋಸೆ, ಮಸಾಲ ದೋಸೆ ಫುಲ್ ನೇಮ್. ಹೇ ದೋಸಾ, ಅವಳು ಫುಲ್ಲು ರ್ಯಾಬಿಟ್ ಜೊತೆ ಅವ್ನು ಮೊಲಾಡೆ ಕೊಡ್ತಾವನೆ ಹುಡುಗಿ. ಈಮು ಬಂದು ಅದಕ್ಕೆ ಡಿಸ್ಟರ್ಬ್ ಮಾಡುತ್ತೆ. ನಿಮ್ಮ ಝೂ ಇದು. ಸ್ನೇಹಿತರೆ, ನೀವು ನೋಡಿದ್ರಿ ಒಟ್ಟಾರೆ ನಮ್ಮ ದೊಡ್ಡಣ್ಣ ಫಾರ್ಮ್ನ ಒಂದು ಟೂರು ಮತ್ತು ನಮ್ಮ ದೊಡ್ಡಣ್ಣವರ ಮಾತುಗಳನ್ನು. ಸೊ ನೋಡೋಕ್ಕೆ ನಿಜಕ್ಕೂ ದೊಡ್ಡಣ್ಣನೇ ಮನಸ್ಸಿನಲ್ಲಿ ಬುದ್ಧಿವಂತಿಕೆಯಲ್ಲಿ, ಜ್ಞಾನದಲ್ಲಿ ತುಂಬ ವಿಶೇಷವಾದ ಮಾಹಿತಿಗಳನ್ನು ಹಂಚಿಕೊಡ್ರು. ಕೃಷಿ ಬಗ್ಗೆ, ನಮ್ಮ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಬಗ್ಗೆ. ಸರ್, ಬಹಳ ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿದ್ರಿ ಇವತ್ತು. ಭಾಳ ಧನ್ಯವಾದ ನಮ್ಮ ವೀಕ್ಷಕರ ಪರವಾಗಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಮತ್ತೆ ಬರ್ತಾ ಇರ್ತೀವಿ. ಓಕೆ ಸರ್. ಓಕೆ, ಕನಕಪುರ ರಸ್ತೆ, ಕೆಬ್ಬೆದೊಡ್ಡಿ ಅಂತ ಇಲ್ಲಿ ಅಂದರೆ ಪಿರಮಿಡ್ ವ್ಯಾಲಿ ಬರುತ್ತೆ. ಹಾರೋಳ್ಳಿಗಿಂತಲೂ ಒಂದು 4-5 ಕಿಲೋಮೀಟ್ರ್ ಹಿಂದಕ್ಕೆ. ಸೊ ಅಲ್ಲಿ ಬಂದರೆ ಕೆಬ್ಬೆದೊಡ್ಡಿ ಕ್ರಾಸ್ ಅಂತ. ಅಲ್ಲಿ ಬಂದರೆ ಇವ್ರದ್ದು ಆರ್ಗ್ಯಾನಿಕ್ ಅಂಗಡಿ ಕೂಡ ಇದೆ. ಕೆಬ್ಬೆದೊಡ್ಡಿ ಗೇಟಿಂದ 3 ಕಿಲೋಮೀಟರ್ ನಮ್ಮ ತೋಟಕ್ಕೆ. ಗೇಟಲ್ಲಿ ಇವ್ರ ಅಂಗಡಿ ಕೂಡ ಇದೆ. ಸೊ ಅಲ್ಲಿ ವಿಸಿಟ್ ಮಾಡಿ. ಇವ್ರ ಲೊಕೇಶನ್ ಹಾಕಿರ್ತೀನಿ, ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಮಾತಾಡ್ತೀವಿ ಒಂದ್ಸಲ. ಎಲ್ಲ ಕೃಷಿಕರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.